ಮತ್ತೆ ಹೇಗಿದ್ದೀರಿ? ಎಲ್ಲರೂ ಸೌಖ್ಯ ಅಲ್ಲ? ಎಂತ ಮಾರ್ಯಾರೊಂದು ಮಾತಾಡ್ಲಿಕ್ಕೂ ಬಿಡುದಿಲ್ಲ, ಅಷ್ಟು ಸೊಳ್ಳೆ, ತುಂಬಾ ಸೊಳ್ಳೆ ಉಂಟು. ಮಳೆ ಅಲ್ಲ, ಮಳೆ ಬಂದು ನೋಡಿ ನಮ್ಮ ಬಾವಿಯಲ್ಲಿ ಉಂಟಲ್ಲ ನೀರಾಗಿದೆ. ಈ ಬಾವಿಗೆ ತುಂಬಾ ವರ್ಷ ಆಯ್ತು, ಕಳಂಕ ನೀರು ಉಂಟು ನೋಡಿ. ಅಲ್ಲಿ ಕಪ್ಪೆ ಎಲ್ಲ ಜಾಲಿಯಲ್ಲಿ ಹೋಗ್ತಾ ಉಂಟು ನೋಡಿ. ನೋಡಿ ಕಪ್ಪೆಯ ಸಂಸಾರ ತೆಂಗಿನಕಾಯಿಯ ಮೇಲೆ, ಮತ್ತೊಂದಲ್ಲಿ ಜಾಲಿಯಲ್ಲಿ ಎಂತ ಗೊತ್ತುಂಟ, ಪತ್ರುಡಿ ಎಲೆ ಉಂಟಲ್ಲ, ಒಟ್ರಾಸಿ ಇದು ಮಾಡ್ಲಿಕ್ಕಿಲ್ಲ, ತಿನ್ಲಿಕ್ಕಿಲ್ಲ ನೋಡಿ. ಇದೆಲ್ಲ ಪತ್ರೊಡೆ ಎಲೆ, ಮತ್ತೊಂದು ಕೆಲವೊಂದು ವಿಷಯ ಎಲ್ಲ ಇರ್ತದೆ, ಭಾರಿ ಜಾಗೃತಿ ಆಗಿರ್ಬೇಕು ನೋಡಿ. ಇದೆಲ್ಲ ಪತ್ರೊಡೆ ಮಾಡುವಂಥದ್ದು ನೋಡಿ, ಇದು ವಿಷದ್ದಲ್ಲ, ಅದರ ದಂಟು, ಬಿಳಿ ದಂಟಿದ್ದು ಸುಮಾರು ಉಂಟು ಇಲ್ಲಿ. ಇದನ್ನು ಎಷ್ಟು ಕಟ್ಟು ಮಾಡಿದ್ರು ಆಗ್ತದೆ. ಈಗ ಮಳೆ ಶುರು ಅಲ್ಲ, ಮಳೆ ಶುರು ಆಗುವಾಗ ಕಾಲಲ್ಲಿ ಎಂತಾಗ್ತದೆ, ಹುಳ ತಿಂತದೆ. ನಿಮ್ಗೆ ಗೊತ್ತಿರ್ಬೋದು, ಅದು ಹುಳ ತಿನ್ನೋದಲ್ಲ, ಅದು ಹೊಯ್ಗೆಲ್ಲ ಉಂಟಲ್ಲ, ಹೊಯ್ಗೆಲ್ಲ ಹೋಗಿ ಅದೆಂತದೋ ಆಗುದು, ಅದಕ್ಕೆ ಹುಳ ತಿನ್ನುದು ಅಂತ ಹೇಳುದು. ಅದಕ್ಕೆ ಎಂತ ಮಾಡ್ಬೇಕು ನಾನು ಹೇಳ್ತೇನೆ, ಕಹಿಬೇವು, ಕರಿಬೇವು ಅಲ್ಲ ಕಹಿಬೇವು, ಕಹಿ ಉಂಟಲ್ಲ, ಇಲ್ಲೊಂದು ಕಹಿಬೇವಿನ ಮರ ಉಂಟು ನೋಡಿ. ಇದು ಕಹಿಬೇವಿನ ಎಲ್ಲ ಇಷ್ಟು ತಕೊಂಡು ಇದನ್ನೆಲ್ಲ ಸ್ವಲ್ಪ ಎಂತ ಹುಡಿ ಮಾಡಿ ತೆಂಗಿನ ಎಣ್ಣೆಗೆ ಹಾಕಿ ಕುದಿಸಿ, ಎಣ್ಣೆ ಉಂಟಲ್ಲ ಆ ಎಣ್ಣೆಯನ್ನು ತೆಂಗಿನ ಎಣ್ಣೆಗೆ ಹಾಕಿ ಕುದಿಸ್ಬೋದು. ಆ ತೆಂಗಿನ ಎಣ್ಣೆಯನ್ನು ಎಲ್ಲಿ ಹುಳ ತಿಂದಿದೆ ಕಾಲು ಅದಕ್ಕೆ ಹಾಕಿ. ಎಣ್ಣೆ ಉಂಟಲ್ಲ ಕಹಿ ಆದಷ್ಟು ನಿಮ್ಮ ಕಾಲಿದ್ದು ಹುಳ ತಿಂದದೆಲ್ಲ ಕಡಿಮೆ ಆಗ್ತದೆ. ಇದು ಸ್ವಲ್ಪ ಜಾಸ್ತಿ ಎಣ್ಣೆ ತಕೊಂಡು ಜಾಸ್ತಿ ಎಲೆ ಹಾಕಿ ಕುದಿಸಿ, ಮತ್ತೆ ಕುದಿಸಿ ಆರಿದ ನಂತರ ಸ್ವಲ್ಪ ತೆಗ್ದಿಡಿ. ನೀವು ಒಂದು 4 ದಿನ ಕಂಟಿನ್ಯೂ ಈ ಎಣ್ಣೆಯನ್ನು ಕಾಲಿಗೆ ಹಚ್ಚಿದ್ರೆ ಎಲ್ಲಿ ಹುಳ ತಿಂದಿದೆ ನೋಡಿ ಅದು ಸರಿಯಾಗಿ ಹೋಗ್ತದೆ. ಮತ್ತೆಂತ ಬೇಗ ಕಡಿಮೆ ಆಗ್ತದೆ. ಕಹಿ ಅಲ್ಲ, ಕಹಿ ಇದ್ರೆ ಹುಳಗಳೆಲ್ಲ ರಟ್ಟಿ ಹೋಗುದು. ಅಲ್ಲ, ನಾನು ಡಾಕ್ಟರ್ ಆಗುವ ಲಕ್ಷಣ ಕಾಣ್ತಿದ್ದೇನಾ ಅಂತ ನನಗೆ ಅನ್ನಿಸ್ತಾ ಉಂಟು. ಎಲ್ಲ ಮನೆ ಮದ್ದೆಲ್ಲ ಹೇಳ್ತಿದ್ದಾರಲ್ಲ, ಅದು ನನ್ನದಲ್ಲ, ನನ್ನ ಅಮ್ಮ ಹೇಳಿದ್ದು. ಅದೊಂದು ಹಳೆಯ ಕಾಲದ ಮದ್ದೆಲ್ಲ ಇರ್ತದಲ್ಲ ಅದುವೇ, ಮತ್ತೆ ಬೇರೆ ಎಂತ ಸಲ್ಲ. ಹಾಗೆಲ್ಲ ವಿಷಯ ಮಾರ್ಯಾರೆ ಇಲ್ಲಿ ಉಂಟಲ್ಲ. ಮತ್ತೆ ಸಿಗುವಲ್ಲ, ಬಾಯ್.